ಬಿಜೆಪಿ ಆಡಳಿತದಲ್ಲಿರುವ ಮಣಿಪುರದಲ್ಲಿ ಬಿಜೆಪಿಗರ ಯಾವ ಛಲೋ ಇಲ್ಲ, ಯಾವ ಧರಣಿ ಇಲ್ಲ. ಆದರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದ ಮದ್ದೂರಿಗೆ ಮಾತ್ರ ಬಿಜೆಪಿ ಚಲೋಗೆ ಅದೇನು ಉತ್ಸಾಹ. ಬಿಜೆಪಿ ವಿರುದ್ಧ ಸಿಎಂ ಡೈರೆಕ್ಟ್ ಅಟ್ಯಾಕ್. ಶಾಂತಿ ಕದಡೋದೇ ಬಿಜೆಪಿಯ ಉದ್ದೇಶ, ಶಾಂತಿ ಕದಡೋದೇ ಬಿಜೆಪಿಗರು. ಬಿಜೆಪಿಯ ವಿರುದ್ಧ ಸಿಎಂ ನೇರ ಅಟ್ಯಾಕ್. ಶಾಂತಿ ಕದಡುವುದೇ ಬಿಜೆಪಿಯ ನಿಜವಾದ ಉದ್ದೇಶ. ಬಿಜೆಪಿಯವರ ಮದ್ದೂರು ಚಲೋಗೆ ಸಿಎಂ ಸಿದ್ದರಾಮಯ್ಯ ಡೈರೆಕ್ಟ್ ಅಟ್ಯಾಕ್ ಅಥವಾ ಕಿಡಿಕಾರಿದ್ದಾರೆ. ಮದ್ದೂರು ಗಲಭೆ ಪ್ರಕರಣದಲ್ಲಿ ಕ್ರಮ ತೆಗೆದುಕೊಂಡಿದ್ದೇವೆ. ಜಾತಿ, ಧರ್ಮ, ಕುಲ, ಗೋತ್ರ ಯಾವುದೂ ನಮ್ಮ ಪರಿಗಣನೆಯಲ್ಲಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗ್ತಾ ಇದೆ. ಯಾವುದೇ ಪಕ್ಷದವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಧರಣಿ ಎಳ್ಕೊಂಡೋಗ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಖಡಕ್ ಉತ್ತರ. ಮಣಿಪುರದಲ್ಲಿ ಹಿಂಸಾಚಾರ ನಡೆಯಿತು, ಆದ್ರೆ ಬಿಜೆಪಿ ಥೂ ಅಂತ ಮಾತನಾಡಿಲ್ಲ. ಆದ್ರೆ ರಾಜ್ಯದಲ್ಲಿ ನೋಡ್ರಿ, 224 ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಗಲಭೆಗಳಾಗಿದ್ದಾವೆ? ಯಾವ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಗಣಪನ ಉತ್ಸವದಲ್ಲಿ ಗಲಭೆಗಳಾಗಿಲ್ಲ. ಮಂಡ್ಯದ ಮದ್ದೂರು ಒಂದು ತರಹದ ಸೂಕ್ಷ್ಮ ಪ್ರದೇಶವಲ್ಲದೆ ಇದ್ದರೂ ಅತ್ಯಂತ ಸೌಹಾರ್ದಯುತವಾಗಿ ನಡೆದುಕೊಂಡು ಬಂದಿರುವ ಸಾಂಪ್ರದಾಯಿಕ ಹಿಸ್ಟ್ರಿಯಲ್ಲಿ ದಾಖಲಾಗಿರುವ ಒಂದು ಕ್ಷೇತ್ರ ಮದ್ದೂರು, ಅರ್ಥಾತ್ ತಾಲೂಕು. ಆ ಮದ್ದೂರಿನಲ್ಲಿ ಶಾಂತಿ ಕದಡಬೇಕು ಅಂತ ಹೇಳಿ ಒಂದಷ್ಟು ವಿಕೃತರು, ಒಂದಷ್ಟು ದುರುಳರು, ಒಂದಷ್ಟು ದುಷ್ಕರ್ಮಿಗಳು, ಒಂದಷ್ಟು ಸಮಾಜ ಘಾತಕರು ಹೊಂಚು ಹಾಕಿರಲೂಬಹುದು. ಸೊ ಅಲ್ಲಿ ಆ ಕಿಡಿಗೇಡಿಗಳ ದುಷ್ಕೃತ್ಯದಿಂದ ಈ ತರಹದ ಶಾಂತಿ ಕದಡುವಿಕೆ ಆಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಪವರ್ಫುಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಹೋಗ್ಲಿ ಪಾಪ, ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ, ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು, ಇದನ್ನು ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ. ಅವ್ರಿಗೆ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು. ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು BJಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ಕೆ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು? ರಾಜ್ಯ ಬಿಜೆಪಿ ನಾಯಕರು ಅಶೋಕ್ ವಿಜಯೇಂದ್ರ ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ. ಕೇಂದ್ರದಲ್ಲಿ ಚಳುವಳಿ, ರೈತರ ಚಳುವಳಿ ನಡೀತಲ್ಲ, ಎಷ್ಟೋ ಜನ ಸತ್ರಲ್ಲ, ಆಗ ಎಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? BJಪಿಯವರು ಯಾಕೆ ಅಲ್ಲಿ ಮಾಡಲಿಲ್ಲ? ಇಲ್ಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ, ತೋರಿಸೋದೇ ಇಲ್ಲ. ಇವನ್ನ ಹೋಗ್ಲಿ ಪಾಪ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.